ಶುಂಠಿ ಬೆಳೆಯಲ್ಲಿ ಬರುವ ಎಲೆ ಚುಕ್ಕೆ ರೋಗವು ಫಿಲೋಸ್ಟಿಕಾ ಜಿಂಜಿಬೇರಿ ಶಿಲೀಂಧ್ರದಿಂದ ಹರಡುವ ರೋಗ ಇದಾಗಿದೆ. ರೋಗದ ಲಕ್ಷಣಗಳು ಜುಲೈನಿಂದ ಅಕ್ಟೋಬರ್ ವರೆಗೆ ಎಲೆಗಳ ಮೇಲೆ ಗಮನಿಸಲಾಗಿದೆ. ಹೆಚ್ಚಿನ ಆರ್ದ್ರತೆ ಮತ್ತು ತಾಪಮಾನ ರೋಗ ಹರಡಲು ಸಹಾಯವಾಗುತ್ತದೆ. ಈ ರೋಗವು ನೀರಿನಿಂದ ನೆನೆಸಿದ ತಾಣವಾಗಿ ಪ್ರಾರಂಭವಾಗುತ್ತದೆ. ನಂತರ ಕಡುಕಂದು ಅಂಚುಗಳು ಮತ್ತು ಹಳದಿ ಪ್ರಭಾವಲಯದಿಂದ ಸುತ್ತುವರಿದ ಬಿಳಿ ಚುಕ್ಕೆಯಾಗಿ ಬದಲಾಗುತ್ತದೆ. ಗಾಯಗಳು ಹಿಗ್ಗುತ್ತವೆ ಮತ್ತು ಪಕ್ಕದ ಗಾಯಗಳು ಒಗ್ಗೂಡಿ ನೆಕ್ರೋಟಿಕ್ ಪ್ರದೇಶಗಳನ್ನು ರೂಪಿಸುತ್ತವೆ. ರೋಗದ ಹರಡುವಿಕೆ ಗಾಳಿ ಮತ್ತು ಮಳೆ ಸ್ಲ್ಯಾಶ್ಗಳ ಮೂಲಕ ಹರಡುತ್ತದೆ. ಇದರ ನಿರ್ವಹಣೆಗಾಗಿ ಅಜೋಕ್ಸಿಸ್ಟ್ರೋಬಿನ್ ಪ್ಲಸ್ ಡೈಕೋಫಿನೋಜೋಲ್ 1 ml ಪ್ರತಿ ಲೀಟರ್ ಅಥವಾ ಸಿಒಸಿ 3 ಗ್ರಾಂ ಪ್ರತಿ ಲೀಟರ್ ಅಥವಾ ಕ್ಲೋರೋಥೆಲೋನಿಲ್ 2 ಗ್ರಾಂ ಪ್ರತಿ ಲೀಟರ್, ಈ ಮೂರರಲ್ಲಿ ಯಾವುದಾದರೂ ಒಂದನ್ನು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದ ನಂತರ ಮತ್ತೆ 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಸ್ಪ್ರೇ ಮಾಡುವುದರಿಂದ ಈ ರೋಗವು ಸಂಪೂರ್ಣವಾಗಿ ಹರಡದಂತೆ ನಿಯಂತ್ರಿಸಬಹುದು.